4th ಹೆಡ್ಡಿಂಗ್ 12th ಕ್ವಶನ್. ಈಗ ಒಂದು ಸೀರೀಸ್ ಕೊಟ್ಟಿದ್ದಾನೆ, ಇದು ಎ ಪಿನಲ್ಲಿ ಇದೆ ಅಲ್ಲ ಅಂತ ಚೆಕ್ ಮಾಡ್ಬೋದು. ಈಗ ಈ ನಂಬರ್ಸ್ ನೋಡಿದ್ರೆ ಸಿಂಪ್ಲಿಫೈಡ್ ಫಾರ್ಮ್ಯಾಟ್ನಲ್ಲಿ ಇಲ್ಲ. ಸೊ ಈಗ ಏನು ಮಾಡೋಣ, ಇದನ್ನ ಫಸ್ಟು ಸಿಂಪ್ಲಿಫೈಡ್ ಫಾರ್ಮ್ಯಾಟ್ನಾಗ ಬರೋಕ್ಕೆ ಟ್ರೈ ಮಾಡೋಣ. ಈಗ 2ನ ನೀವು LCM ಟೈಪ್ ಬರ್ಕೊಳ್ರಿ, ಏನಾಗುತ್ತೆ 2 1 ಬರುತ್ತೆ. ಓಕೆ, ಸೊ ನಾನು √2ನ ಹೆಂಗೆ ಬರಿಬೋದು, 2 × 1 ಅಂತ ಬರಿಬೋದು. ಈಗ √8ನ ನೀವು 8ನ LCM ಟೈಪ್ ಮಾಡಿದ್ರೆ ಚಿಕ್ಕ ಟೇಬಲಿಂದ ಹೋಗ್ರಿ, 2 4 2 2 2 1. ಸೊ 8ನ ನಾನು ಏನಂತ ಬರಿಬೋದು, 2 × 2 × 2 ಅಂತ ಬರಿಬೋದು. ನೆಕ್ಸ್ಟ್ 18 ತಗೊಳ್ಳಿ, 18ನ ಚಿಕ್ಕ ಟೇಬಲಿಂದ ಹೋಗಿ 2 9 ನೆಕ್ಸ್ಟ್ ಚಿಕ್ಕ ಟೇಬಲ್ ಅಂದರೆ 3 ಇಂದ ಹೋಗುತ್ತೆ, 3 3 3 1. ಸೊ 18ನ ಏನಂತ ಬರಿಬೋದು, 2 × 3 × 3 ಅಂತ ಬರಿಬೋದು. ಈಗ ನೆಕ್ಸ್ಟ್ ಬಂದ್ಬಿಟ್ಟು 32. ಓಕೆ, ಇಲ್ಲಿ ನೀವು ತಗೊಂಡ್ರೆ ರಫ್ ಕಾಲಮ್ ಅಂದರೆ 32 ತಗೊಂಡ್ರೆ ಚಿಕ್ಕ ಟೇಬಲಿಂದ ಹೋಗ್ರಿ, 2 16 2 8 2 4 2 2 2 1. ಓಕೆ, ಎಷ್ಟು 2 ಇದಾವೆ, 1 2 3 4 5 ಇದೆ. ಸೊ ಇಲ್ಲಿ ಏನು ಬರೀಬೋದು, 32ನ 2 × 2 × 2 × 2 × 2. ಓಕೆ, ಈಗ ಇದನ್ನ ಏನು ಮಾಡಕ್ ಬರಲ್ಲ, √2 × 1 √2ನೇ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ 2 2 ಇದ್ರೆ ಪೇರ್ ಇದ್ರೆ 1 2 ಹೊರಗಡೆ ಬರುತ್ತೆ, ಒಳಗಡೆ ಏನು ಉಳಿಯುತ್ತೆ, √2 ಉಳಿಯುತ್ತೆ. ಓಕೆ, ಈಗ ನೆಕ್ಸ್ಟ್ ಇಲ್ಲಿ 2 3 ಇದೆಲ್ಲ, 2 3 ಇದ್ರೆ 1 3 ಹೊರಗಡೆ ಬರುತ್ತೆ, ಒಳಗಡೆ √2 ಉಳಿಯುತ್ತೆ. ಇಲ್ಲಿ 2 2 ಇದೆ, 1 2 ಹೊರಗಡೆ ಬಂತು, ಇನ್ನೊಂದು 2 2 ಇದೆ, ಇನ್ನೊಂದು 2 ಹೊರಗಡೆ ಬಂತು, ಒಳಗಡೆ ಏನು ಉಳಿತು, √2. ಈಗ ನೀವು ನೋಡಿದ್ರೆ √2 2 √2 3 √2 2 2 4 √2. ಇವಾಗ ಇದು ಸಿಂಪ್ಲಿಫೈಡ್ ಫಾರ್ಮ್ಯಾಟಲ್ಲಿ ಇದೆ. ಸೊ ಇದನ್ನ ಏನಂತ ಕರಿತೀವಿ, ಇದು A1 A2 A3 A4. ಫಸ್ಟ್ ಏನು ಮಾಡ್ಬೇಕು ನೀವು, A4 - A3 ಮಾಡ್ಬೇಕು, A4 - A3. A4 ವ್ಯಾಲ್ಯೂ ಏನು, 4 √2 -A3 ವ್ಯಾಲ್ಯೂ 3 √2. 4 √2 ಅಲ್ಲಿ 3 √2 ಹೋದರೆ 1 √2 ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, A3 - A2 A3 - A2. A3 ಬಂದು 3 √2 -A2 ಬಂದು 2 √2. 3 √2 2 √2 ಹೋದರೆ 1 √2 ಬರುತ್ತೆ. ನೆಕ್ಸ್ಟ್ A2 - A1 A2 - A1. ಈಗ A2 ವ್ಯಾಲ್ಯೂ ಏನು, 2 √2 -√2. ಏನು ಇಲ್ಲ ಅಂದ್ರೆ ಇಲ್ಲಿ 1 √2 ಇದ್ದಂಗೆ 2 √2 - 1 √2, ಇದು ಕೂಡ 1 √2 ಬಂತು. ಈಗ ನೀವು ನೋಡಿದ್ರೆ ಡಿಫ್ರೆನ್ಸ್ ಸೇಮ್ ಇದೆ ತಾನೆ. ಸೊ ಡಿಫ್ರೆನ್ಸ್ ಸೇಮ್ ಇದೆ ಅಂದ್ರೆ ನಾವೇನು ಬರಿಬೋದು, ಸಿನ್ಸ್ ದ ಡಿಫ್ರೆನ್ಸ್ ಇಸ್ ಸೇಮ್ ದೇ ಫಾರ್ಮ್ ಆನ್ AP ಅಂತ ಬರಿಬೋದು. ಓಕೆನಾ, ಈಗ ನೀವು ನೋಡಿದ್ರೆ ಇಫ್ ದೇ ಫಾರ್ಮ್ ಆನ್ AP ಫಾರ್ಮ್ ಅಲ್ಲಿ ಏನೇನು ಬರೀಬೇಕು, ಫೈಂಡ್ ದ ಕಾಮನ್ ಡಿಫ್ರೆನ್ಸ್. ಫಸ್ಟ್ ಕಾಮನ್ ಡಿಫ್ರೆನ್ಸ್ ಬರೀಬೇಕು. ಈಗ ನೀವು ನೋಡಿದ್ರೆ ಕಾಮನ್ ಡಿಫ್ರೆನ್ಸ್ ಏನಿದೆ, 1 √2 1 √2 1 √2. ಸೊ ಕಾಮನ್ ಡಿಫ್ರೆನ್ಸ್ ಬಂದ್ಬಿಟ್ಟು 1 √2 ಇದೆ. ಆಮೇಲೆ ಏನು ಬರೆಯೋದಾನೆ, ಆ್ಯಂಡ್ ರೈಟ್ 3 more ಟರ್ಮ್ಸ್ ಅಂತ ಹೇಳಿದ್ದಾನೆ. 3 more ಟರ್ಮ್ಸ್ ಅಂದ್ರೆ ಏನು, A5 A6 A7 ಫೈಂಡ್ ಔಟ್ ಮಾಡಬೇಕು. ಈಗ ನೀವು ನೋಡಿದ್ರೆ A5 ವ್ಯಾಲ್ಯೂ ಏನು, A + 4D. A ವ್ಯಾಲ್ಯೂ ಏನಿದೆ ಅಲ್ಲಿ, √2 ಇದೆ, ಪ್ಲಸ್ 4 × D ವ್ಯಾಲ್ಯೂ ಏನು, 1 √2. ಈಗ ನೀವು ನೋಡಿದ್ರೆ √2 4 1 4 √2 ಆಗುತ್ತೆ. ಇಲ್ಲಿ ಏನಿಲ್ಲ ಅಂದ್ರೆ ನಮ್ಗೆ ಏನು ಗೊತ್ತು, 1 ಇದೆ ಅಂತ. 4 √2 + 1 √2 ಏನಾಗುತ್ತೆ, 5 √2 ಆಗುತ್ತೆ. ಇದು ಬಂದು A5. ನೆಕ್ಸ್ಟ್ ಬಂದ್ಬಿಟ್ಟು A6 ಫಾರ್ಮ್ ಏನು, A + 5D. A ಇದ್ದಲ್ಲಿ ಏನು ಬರಿಬೇಕು, √2 ಬರಿಬೇಕು, ಪ್ಲಸ್ 5 × D ಇದ್ದಲ್ಲೇನು 1 √2 ಬರಿಬೇಕು. ಈಗ ನೀವು ನೋಡಿದ್ರೆ √2 + 5 × 1 5 √2 ಆಗುತ್ತೆ. ಇಲ್ಲಿ ಏನಿಲ್ಲ ಅಂದ್ರೆ 1, 5 √2 + 1 √2 ಏನಾಗುತ್ತೆ, 6 √2 ಆಗುತ್ತೆ. ಇದು ಬಂದು A6. ಲಾಸ್ಟ್ A7 ಕಂಡುಹಿಡಿದ್ರೆ A7 ಏನು, A + 6D. A ವ್ಯಾಲ್ಯೂ ಏನಿದೆ, √2 ಇದೆ, ಪ್ಲಸ್ 6 × D ವ್ಯಾಲ್ಯೂ ಏನಿದೆ, 1 √2 ಇದೆ. √2 + 6 1 6 √2. ಇಲ್ಲಿ ಏನಿಲ್ಲ ಅಂದ್ರೆ 1, 6 √2 + 1 √2 ಏನಾಗುತ್ತೆ, 7 √2 ಆಗುತ್ತೆ. ಇದು ಬಂದು A7. ಸೊ ನೆಕ್ಸ್ಟ್ 3 ಟರ್ಮ್ಸ್ ಬಂದ್ಬಿಟ್ಟು
5 ರೂಟ್ 2, 6 ರೂಟ್ 2 ಮತ್ತೆ 7 ರೂಟ್ 2. ಸೊ 5 ರೂಟ್ 2, 6 ರೂಟ್ 2 and 7 ರೂಟ್ 2 ಆರ್ ದ ನೆಕ್ಸ್ಟ್ 3 ಟರ್ಮ್ಸ್ ಅಂತ ಬರೀಬೋದು.